ಎಲ್ಲಿಗೂ ನಮಸ್ಕಾರ. ನಾನು ನಿಮ್ಮ ರಾಜೇಶ್ ಚಾಮ್ಸ್ ಮಾತಾಡ್ತಾ ಇದ್ದೀನಿ. ಇವತ್ತೇನಪ್ಪ ವಿಚಾರ ಅಂದ್ರೆ, ನಾನು ನಂಜನಗೂಡ್ಗೆ ಹೋಗ್ತಾ ಇದ್ದೀನಿ. ತಿಂಗಳು ನಂಜನಗೂಡ್ಗೆ ಹೋಗ್ತಾ ಇದ್ದೀನಿ. ಇವಾಗ ಒಂದು ಇದು 2ನೇ ತಿಂಗಳು ನಮ್ಮ ಮನೆ ದೇವ್ರ ಹತ್ರ ಹೋಗ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ, ಇವಾಗ ಒಂದು ಹೊಸ ರೋಡಲ್ಲಿ ಕರ್ಕೋಗ್ತೀನಿ. ಇದು ಹೊಸ ರೋಡು ಅಂದ್ರೆ ಯಾವ ತರ ಅಂದ್ರೆ, ಈಗ ನೀವು ಮೈಸೂರಿಂದ ನಂಜನಗೂಡ್ಗೆ ಹೋಗಿದ್ದೀರಾ, ಮತ್ತೆ ನರಸೀಪುರದಿಂದ ನಂಜನಗೂಡ್ಗೆ ಬಂದಿದ್ದೀರಾ. ಈ ತರ ಸುಮಾರು ರೋಡ್ಗಳು ಇರುತ್ತೆ. ಬಟ್ ಇದು ಹೊಸ ರೋಡು. ಇಲ್ಲಿ ಜಾಸ್ತಿ ಜನ ಓಡಾಡಲ್ಲ. ಬಟ್ ಇದು ಹಳ್ಳಿಗಳ ಮೇಲೆ ಹೋಗೋ ರೋಡು. ರೋಡ್ ನೋಡಿ ತೋರಿಸ್ತೀನಿ ನಿಮ್ಗೆ. ನಾನು ಮತ್ತೆ ನಮ್ಮ ಹುಡುಗ ಹೋಗ್ತಾ ಇದ್ದೀವಿ ನೋಡಿ ಬೈಕಲ್ಲಿ. ಇದೇ ರೋಡು. ಮಳವಳ್ಳಿ ಟು ಮೈಸೂರು ರೋಡಲ್ಲಿ ಹೋಗುವಾಗ ಮೆಳ್ಳಳ್ಳಿ ಅಂತ ಬರುತ್ತೆ. ಮೆಳ್ಳಳ್ಳಿ ಹತ್ರ ಲೆಫ್ಟ್ ತಗೊಂಡ್ರೆ ಫಸ್ಟ್ ಬಡಗ್ಲುಂಡಿ ಸಿಗುತ್ತೆ. ಬಡಗ್ಲುಂಡಿ ಆದ್ಮೇಲೆ ವರ್ಕೂಡ್ ಆದ್ಮೇಲೆ ಪಿಲ್ಲಳ್ಳಿ ಆದ್ಮೇಲೆ ಮತ್ತೆ ಸುತ್ತೂರು ರೋಡ್ ಹೋಗುತ್ತೆ. ಸುತ್ತೂರು ರೋಡ್ ಇಂದ ಐರಳ್ಳಿ ಗೇಟ್ ಅಂತ ಬರುತ್ತೆ. ಐರಳ್ಳಿ ಗೇಟ್ ಆದ್ಮೇಲೆ ಸ್ಟ್ರೈಟ್ ಹೋದ್ರೆ ಅಲ್ಲೊಂದ್ 3 ಕಿಲೋಮೀಟರ್ ಹೋದ್ರೆ 16 ಅಂತ ಒಂದು ಊರು ಬರುತ್ತೆ. 16 ಆದ್ಮೇಲೆ ಇಮ್ಮಾವು ಮತ್ತೆ ಮುಮ್ಮಾವು ಮತ್ತೆ ಇಮ್ಮಾವು ಉಂಡಿ ಅಂತ ಸಿಗುತ್ತೆ. ಅದಾದ್ಮೇಲೆ ನಂಜನಗೂಡು ರೋಡ್ ತಿರುಗಳಕ್ಕೆ ಅಲ್ಲಿಂದಾನೆ ಲೆಫ್ಟ್ ಸೈಡ್ ಆದಾಗ ಒಂದು ಊರು ಬರುತ್ತೆ. ಇಲ್ಲಿಂದ ನಂಜನಗೂಡಿನ 5 ಕಿಲೋಮೀಟರ್ ಇರೋದು. ಮತ್ತೆ ಇಲ್ಲಿ ಜಮೀನು ತುಂಬಾ ಅಗಲ. ಅಂದ್ರೆ ಈಗ ನಮ್ ಕಡೆ ಒಂದ್ 5 ಎಕರೆ ಇದ್ರೆ ಅದನ್ನ ಒಂದ್ 25 ಗದ್ದೆ ಮಾಡಿಸ್ತೀವಿ. ಆದ್ರೆ ಇವ್ರು ಹಂಗಲ್ಲ, 2 ಎಕರೆ ಇದ್ರೆ ಸಾಕು, ಅದನ್ನ ಒಂದ್ 2 ಗದ್ದೆ 3 ಗದ್ದೆ ಮಾಡಿಸ್ತಾರೆ. ಯಾಕಪ್ಪ ಹಿಂಗ್ ಮಾಡ್ಸೋದು ಅಂದ್ರೆ, ನೀರ್ ಕಟ್ಟಕ್ಕೆ ಮತ್ತೆ ಉಳುಮೆ ಮಾಡಕ್ಕೆಲ್ಲ ತುಂಬಾ ಈಸಿ ಆಗುತ್ತೆ ಅಂತ. ಈ ಐಡಿಯಾ ತುಂಬಾ ಚೆನ್ನಾಗಿದೆ. ಎಲ್ರು ಇದೇ ತರ ಮಾಡಿಸಿದ್ರೆ ಉಳುಮೆಗೂ ಎಲ್ಲ ದುಡ್ಡೆಲ್ಲ ಉಳಿಯುತ್ತೆ, ರೈತರಿಗೆ ಒಳ್ಳೆ ಹೆಲ್ಪ್ ಆಗುತ್ತೆ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ರೈತರಿಗೆ ಹೆಲ್ಪ್ ಆಗುತ್ತೆ. ಅಂತೂ ಇಂತೂ ನಂಜನಗೂಡು ಸೇತುವೆ ಹತ್ರ ಬಂದು ಸ್ನಾನ ಎಲ್ಲ ಮಾಡ್ಕೊಂಡು ಈಗ ದೇವಸ್ಥಾನದ ಹತ್ರ ಹೋಗೋಣ ಬನ್ನಿ. ದೇವಸ್ಥಾನದ ಹತ್ರ ಸಿಗ್ತೀನಿ. ಮತ್ತೆ ಜನ ಎಷ್ಟು ಜನ ಇದಾರೆ ನೋಡೋಣ ಬನ್ನಿ. ತುಂಬಾನೇ ಕ್ಯೂ ಇದೆ. 100 ರೂಪಾಯಿ ಟಿಕೆಟ್ ತಗೊಂಡು ಒಳಗಡೆ ಏನೋ ಹೋಗ್ತಾ ಇದೀವಿ. ಬಟ್ ಇಲ್ಲಿ ಮಾತ್ರ ವಿಡಿಯೋ ಮಾಡ್ಬೋದು, ಒಳಗಡೆ ಹೋಗಿ ವಿಡಿಯೋ ಮಾಡಕ್ ಆಗಲ್ಲ. ಯಾಕೆಂದ್ರೆ ವಿಡಿಯೋ ಮಾಡಂಗಿಲ್ಲ ಅಂತ ಬೋಲ್ಡ್ ಹಾಕಿದ್ದಾರೆ. ದೇವ್ರ ದರ್ಶನ ಎಲ್ಲ ಮುಗೀತು. ಸರಿ ಅನ್ಬಿಟ್ಟು ಆಚೆ ಬಂದೆ. ಮತ್ತೆ ನಾನ್ ಸ್ವಲ್ಪ ಚಾಮರಾಜನಗರ ಹೋಗ್ಬೇಕಿತ್ತು. ಅದಕ್ಕೋಸ್ಕರ ಟ್ರೈನ್ ಅಲ್ಲಿ ಚಾಮರಾಜನಗರಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ. ಚಾಮರಾಜನಗರ ಹತ್ರ ಏನಪ್ಪಾ ಅಂದ್ರೆ, ಅಲ್ಲೇ ಲಾಸ್ಟ್ ಟ್ರೈನ್ ಎಂಡ್ ಆಗೋದು ನೋಡಿ. ಇಂಜಿನ್ ಈ ಕಡೆ ಬಿಚ್ಚಿ ಈಗ ಆ ಕಡೆ ಫಿಟ್ ಮಾಡ್ತಾರೆ. ಏನಪ್ಪಾ ಅಂದ್ರೆ ನಮ್ಮ ಟ್ರಾಕ್ಟರ್ ಟ್ರೈಲರ್ ಗಳು ಇರ್ತಾವಲ್ಲ ಆ ತರ. ಚಾಮರಾಜನಗರದಿಂದ ವಾಪಸ್ ಬರ್ಬೇಕಾದ್ರೆ ನೋಡಿ, ಇಲ್ಲೊಂದು ಜಾಗ ಸೇಮ್ ಮಹಾರಾಷ್ಟ್ರದಲ್ಲಿ ಇರುತ್ತಲ್ಲ ನೋಡಿ, ಬರಡು ಭೂಮಿ ಆ ತರ ಕಾಣಿಸ್ತೈತೆ. ಇಲ್ಲೆಲ್ಲ ಒಂಥರ ಮುಳ್ಳಿನ ಗಿಡನೇ ಜಾಸ್ತಿ. ಚಾಮರಾಜನಗರ ಜಿಲ್ಲೆಯಲ್ಲಂತೂ ಯಪ್ಪ ಭಯಂಕರವಾಗೈತೆ. ಎಲ್ಲಿ ನೋಡಿದ್ರು ಅದೇನೆ ಕಾಣುತ್ತೆ. ಈ ಮುಳ್ಳಿನ ಕಾರಣದಿಂದ ಈ ರೈತರು ಎಷ್ಟೋ ಜಾಗನ ಬರಡು ಭೂಮಿ ತರ ಬಿಟ್ಬಿಟ್ಟವ್ರೆ. ಮತ್ತೆ ಈ ವಿಡಿಯೋನ ಇಷ್ಟ ಆದ್ರೆ ಆದಷ್ಟು ಶೇರ್ ಮಾಡಿ. ಮತ್ತೆ ಮುಂದಿನ ಸಿಗ್ತೀನಿ. ಇದೇ ತರ ಒಳ್ಳೊಳ್ಳೆ ವಿಡಿಯೋ ಬೇಕು ಅಂದ್ರೆ ನಮ್ಮ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್.